ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಪ್ಲಾಸ್ಟಿಕ್ ಕವರಲ್ಲಿ ಫ್ಲವರ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನೋಡಿ, ಈ ಥರ ಪ್ಲಾಸ್ಟಿಕ್ ಕವರ್ನ ಕಲರ್ ತೊಗೊಳ್ಳಿ, ಯಾವ ಕಲರ್ ಆದರೂ ನಡೆಯುತ್ತೆ. ನೆಕ್ಸ್ಟು ಇದು ಗಮ್ ಟೇಪ್, ಈ ಥರ ಕಲರ್ ಯಾವ್ದು ಬೇಕಾದ್ರೂ ತೊಗೊಳ್ಳಿ, ಮತ್ತು ದಾರ ಒಂದು ತೊಗೊಳ್ಳಿ, ಮತ್ತು ವಿಕ್ಸ್ ಟಬ್ ಈ ಥರ ತಂತಿನ ಸುತ್ತಕ್ಕೆ, ಮತ್ತು ಒಂದು ಕತ್ರಿ ತೊಗೊಳ್ಳಿ, ಮತ್ತು ಈ ಥರ ತಂತಿ ಗೇರ್ ವೈರ್ ಅಂತಾರೆ ಇದಕ್ಕೆ. ನೋಡಿ, ಈ ಥರ ಇರುತ್ತೆ, ಇದಕ್ಕೆ ಏರ್ ವೈರ್ ಅಂತಾರೆ. ಇಷ್ಟು ಐಟಮ್ಸು ಫ್ಲವರ್ ಮಾಡೋಕ್ಕೆ ಬೇಕಾಗುತ್ತೆ, ಆಯಿತಾ. ಆಮೇಲೆ ಒಂದು ಕವರ್ ತೊಗೊಳ್ಳಿ ಯಾವುದಾದ್ರೂ, ಆಮೇಲೆ ಕತ್ರಿ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ ಎರಡು ಸೈಡು. ಕವರ್ಸು ಮನೇಲೇನಾರ ವಸ್ತುಗಳು ತರ್ತಿರಲ್ಲ, ಕವರ್ಸು ಯೂಸ್ ಆಗಲ್ಲ, ಆವಾಗ ಯೂಸ್ ಆ್ಯಂಡ್ ಥ್ರೋ ಮಾಡ್ತೀರಲ್ವ, ಆ ಕವರ್ನ ನೀವು ಹೊರಗೆ ಎಸೆಯೋ ಬದಲು ಮನೆಯಲ್ಲೇ ಏನಾರ ಕ್ರಾಫ್ಟ್ ಮಾಡಿ ಶೋಕೇಶಲ್ಲೆಲ್ಲ ಇಡ್ಬೋದಲ್ವ. ನೋಡಿ, ಇವಾಗ ಈ ಕವರ್ ಎಷ್ಟು ಯೂಸ್ ಆಗುತ್ತೆ. ಇವಾಗ ಇದು ಹೊರಗೆ ಎಸೆಯೋ ಕವರ್ನ ನಾವು ಎಷ್ಟು ಚೆನ್ನಾಗಿ ಫ್ಲವರ್ಸ್ ಮಾಡ್ಕೊಬೋದಲ್ವ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ, ಆಯಿತಾ, ಎರಡು ಸೈಡು. ಈ ಫ್ಲವರ್ ಮಾಡಾದಮೇಲೆ ಕವರ್ ಇನ್ನು ಮುಂದೆ ನೀವು ಹೊರಗೆ ಎಸೆಯೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಮಾಡಿದ್ಮೇಲೆ. ಕವರಲ್ಲಿ ಮಾಡಿದ್ದ ಅಂತ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಕವರಲ್ಲೇ ವೆರೈಟಿ ಫ್ಲವರ್ಸ್ ಮಾಡ್ಬೋದು. ನಾನಿವಾಗ ಈ ಒಂಥರ ಫ್ಲವರ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ನೋಡಿ ಬೇರೆ ವೆರೈಟಿ ಫ್ಲವರ್ಸ್ ಮಾಡ್ಬೋದು ಕವರಲ್ಲೇ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ, ಆಯಿತಾ. ಇದು ಕಟ್ ಮಾಡ್ತಾ ಇರೋದು ಇದು ಪೆಟಲ್ಸ್ ಮಾಡೋಕ್ಕೆ, ಆಯಿತಾ. ಎದಳುಗಳು ಅಂತಾರಲ್ಲ, ದಳಗಳು, ಅದು ಮಾಡೋಕ್ಕೆ. ಇವಾಗ ನೋಡಿ, ಈ ಥರ ತಂತಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ವಿಕ್ಸ್ ಡಬ್ಬಿಯಲ್ಲಿ ರೋಲ್ ಮಾಡ್ಕೊಬೇಕಾಯ್ತಾ, ದಳ ಮಾಡ್ಕೊಳಕ್ಕೆ. ಈ ಥರ ಪೆಟಲ್ಸ್ ಮಾಡ್ಕೊಳಕ್ಕೆ ಈ ಥರ ಕಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು. ನೋಡಿ, ಈ ಥರ ಮಾಡ್ಕೊಳ್ಳಿ, ಈ ಥರ ರೌಂಡಾಗೆ ಬರಬೇಕು ನೀಟಾಗೆ. ನೋಡಿ, ಈ ಥರ ರೌಂಡ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಡಬ್ಬಿಯಲ್ಲಿ ರೌಂಡ್ ಮಾಡ್ತಾ ಇರೋದು, ಶೇಪ್ ಬರಲ್ಲ ಇಲ್ಲಾಂದರೆ. ನೋಡಿ, ಈ ಥರ ರೌಂಡ್ ಮಾಡ್ಕೊಳ್ಳಿ. ಈ ಥರ ಸುತ್ತರಿ, ಆಯಿತಾ, ತಂತಿ ತೊಗೊಂಡು. ಆವಾಗ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ, ಈ ಥರ. ಆಮೇಲೆ ಒಂದು ಕವರ್ ತೊಗೊಳ್ಳಿ, ಕಟ್ ಮಾಡಿದ್ದೀರಲ್ಲ ಆ ಕವರ್ನ ತೊಗೊಂಡು ಈ ತಂತಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಈ ಥರ ನಾನು ಇಟ್ಕೊಂಡಿದ್ದೀನಲ್ಲ, ಈ ಥರ ಇಟ್ಕೊಳ್ಳಿ. ಆಮೇಲೆ ಎರಡು ಸೈಡಿಂದ ಈ ಥರ ನೋಡಿ, ಈ ಥರ ಸುತ್ತಬೇಕು. ಸ್ವಲ್ಪ ಲೆವೆಲ್ ಮಾಡ್ಕೊಂಡು ಈ ಥರ ದಾರ ತೊಗೊಂಡು ಚೆನ್ನಾಗಿ ಟೈಟಾಗಿ ಸುತ್ತಬಿಟ್ಟು ಟೈಟಾಗಿ ಎಳೀರಿ, ಆಯಿತಾ. ನಾನು ಎಳಿತಾ ಇದ್ದೀನಲ್ಲ. ಆಮೇಲೆ 2-3 ಗಂಟು ಹಾಕ್ಕೊಳ್ಳಿ ಚೆನ್ನಾಗಿ, ಆಯಿತಾ, ಇಲ್ಲಾಂದರೆ ಅದು ಬಿಚ್ಚೋಗ್ಬಿಡುತ್ತೆ ಅಂತ. ಈ ಥರ ನೀಟಾಗಿ ನಾನು ಹಾಕ್ತಾ ಇದ್ದೀನಲ್ಲ, ಅದೇ ರೀತಿ ಹಾಕಿ. ನೆಕ್ಸ್ಟ್ ಆ ದಾರನ ಕಟ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಎಕ್ಸ್ಟ್ರಾ ಇರೋ ಕವರ್ನ ಕಟ್ ಮಾಡ್ಕೊಳ್ಳಿ, ಆಯಿತಾ. ಈ ರೀತಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋದನ್ನ, ಆವಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಇದೇ ರೀತಿ ಎಲ್ಲನೂ ಮಾಡ್ಕೊಬೇಕೆಲ್ಲ, ಎಲ್ಲ ಪೆಟಲ್ಸ್ನ ದಳಗಳನ್ನ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಈ ಥರ ನೋಡಿ, ಇದೇ ರೀತಿ ಎಲ್ಲ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಈ ಥರ ಕಟ್ಟಿ ಚೆನ್ನಾಗಿ ಎಳೀರಿ, ಆಯಿತಾ. ನಾನಿವಾಗ ಒಂದು 12 ಅಲ್ಲ, ಒಂದು 7 ಇದು ಮಾಡ್ಕೊತಾ ಇದ್ದೀನಿ ಫ್ಲವರ್ಸ್, ಆಯಿತಾ. ಒಂದು 14 ಫ್ಲವರ್ಸ್ ಮಾಡಿ ವಾಸಿಗೆ ಇಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ಒಂದು 14 ಫ್ಲವರ್ಸ್ ಮಾಡಿ ವಾಸಿಗೆ ಇಡೋಕ್ಕೆ ಮಾಡ್ತಾ ಇರೋದು. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು, ಆಯಿತಾ. 14 ಫ್ಲವರ್ಸ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಮಾಡ್ಕೊಂಡು ನೋಡಿ, ಈ ಥರ ಪೆಟಲ್ಸ್ ಮಾಡ್ಕೊಂಡು ಈ ರೀತಿ ಒಂದೊಂದು ತೊಗೊಂಡು ಈ ಥರ ಸುತ್ಕೊಳ್ಳಿ, ಆಯಿತಾ. ಫ್ಲವರ್ ರೀತಿಯಲ್ಲಿ ಫ್ಲವರ್ ಮಾಡೋಕ್ಕೆ ನೋಡಿ, ಒಂದೊಂದೇ ತೊಗೊಂಡು ಈ ರೀತಿ ಇಟ್ಟು ಸುತ್ಕೊಳ್ಳಿ.
5 ಪೆಟಲ್ಸ್ ತಗೊಳ್ಳಿ ಆಯಿತಾ. ನೋಡಿ ಈ ಥರ ಸುತ್ಕೊಳ್ಳಿ. 5 ಮಾತ್ರ ತೊಗೊಳ್ಳಿ, ಎಕ್ಸ್ಟ್ರಾ ತೊಗೊಳಕೋಬೇಡಿ, ಚೆನ್ನಾಗಿ ಕಾಣಿಸಲ್ಲ. ನೋಡಿ ಈ ಥರ ಸುತ್ತಬಿಡಿ ಎಲ್ಲ ಸೇರಿ. ಆಮೇಲೆ ಸರಿ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ತಂತಿನ ಪೆಟಲ್ಸ್ನ. ನೋಡಿ ಈ ಥರ ನೋಡಿ ಈ ರೀತಿ ಬರಬೇಕು. ಎಷ್ಟು ಚೆನ್ನಾಗಿದೆ, ಫ್ಲವರ್ ಥರ ಕಾಣಿಸ್ತಿದೆ ಅಲ್ವಾ, ಇದೇ ರೀತಿ ಬರಬೇಕು. ಆಮೇಲೆ ಟೇಪ್ ತೊಗೊಂಡು ನೀವು ಬೇಕಾದ್ರೆ ಗ್ರೀನ್ ಟೇಪ್ ತೊಗೊಬೋದು, ಬ್ಲ್ಯಾಕ್ ತೊಗೊಬೋದು. ಈ ಥರ ನೋಡಿ ನಾನು ಬ್ಲೂ ತೊಗೊಂಡಿದ್ದೀನಿ. ಬ್ಲೂ ತೊಗೊಂಡು ಸುತ್ತಾ ಇದೆ ನೋಡಿ. ಇದೇ ರೀತಿ ನೀವು ಸುತ್ತಬೇಕು ನೀಟಾಗಿ. ಈ ಥರ ಸುತ್ತಿ ಆಯಿತಾ. ಈ ಥರ ಸರಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ಫ್ಲವರ್ ಥರ ಬರಬೇಕು. ನೆಕ್ಸ್ಟ್ ಫ್ಲವರ್ ಮಾಡ್ತಾಯಿದ್ದೀನಿ ನೋಡಿ. ಅದೇ ರೀತಿ ಈ ಫ್ಲವರನ್ನು ಮಾಡ್ಕೊಳ್ಳಿ. ಎಲ್ಲ ಫ್ಲವರ್ಸು ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡು ಜಾಯಿಂಟ್ ಮಾಡಿಬಿಡಿ ಎಲ್ಲ ಫ್ಲವರ್ಸನ್ನು. ಆಮೇಲೆ ವಾಸಿಗೆ ಇಡ್ಬೋದು. ಕವರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಆಗುತ್ತೆ ಅಂತ ಯಾರಿಗಾದರೂ ಗೊತ್ತಿತ್ತೆ. ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಕವರ್ನ ವೇಸ್ಟು ಅಂತ ಕೆಲವರು ಹೊರಗೆ ಬಿಸಾಕ್ತಾರೆ. ಸೊ ಆ ಕವರಿಂದ ಎಷ್ಟು ಯೂಸ್ ಇದೆ ನೋಡಿ ಅಲ್ವಾ, ವೇಸ್ಟಿಂದ. ನೆಕ್ಸ್ಟು ಕವರ್ನ ಯಾರು ಬಿಸಾಕಬೇಡಿ, ಎಲ್ಲ ತೆಗೆದಿಟ್ಬಿಟ್ಟು ಈ ಥರ ಫ್ಲವರ್ಸ್ ಮಾಡಿಕೊಡಿ. ಕಲರ್ ಫ್ಲವರ್ಸ್ ಮಾಡಿಕೊಂಡ್ರೆ ನಿಮ್ಮ ಮನೇನ ಡೆಕೋರೇಷನ್ ಮಾಡ್ದಂಗೆ ಆಗುತ್ತೆ ನೋಡಿ. ನಿಮ್ಮ ಮನೆಯೊಳಗೆ ಚೆನ್ನಾಗಿ ಕಾಣಿಸುತ್ತೆ. ವಾಸಲ್ಲಿಟ್ಟು ಶೋಕೇಶಲ್ಲೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಇದಾದಮೇಲೆ ತಂತಿನೂ ಬ್ಲೂ ಕಲರಲ್ಲೇ ಸುತ್ಕೊಬೇಕು ಟೇಪಲ್ಲಿ ನೋಡಿ. ಈ ಥರ ಈ ತಂತಿನೂ ಅಷ್ಟೇ ಇದೇ ರೀತಿ ಗಮ್ ಟೇಪಲ್ಲಿ ಸುತ್ಕೊಳ್ಳಿ ಆಯಿತಾ ನೀಟಾಗಿ. ತಂತಿನ ಕವರ್ ಮಾಡಬೇಕು ಫುಲ್ಲು. ನೋಡಿ ಈ ಥರ ಇವಾಗ ಫುಲ್ ಫಿನಿಶ್ ಆಗಿದೆ. ನೆಕ್ಸ್ಟು ಇದನ್ನು ಅದೇ ರೀತಿ ಸುತ್ಕೊಳ್ಳಿ ಆಯಿತಾ. ನಮ್ಮ ವಿಡಿಯೋ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಏನಾರು ಕೇಳಬೇಕು ಅಂತ ಇದ್ದರೆ ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡ್ತೀನಿ ನೋಡಿ. ಈ ಥರ ಫಿನಿಶ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ಲಾಗಿ ನೋಡಿ ಆಯಿತಾ. ನೋಡಿ ಈ ಥರ ಫ್ಲವರ್ಸ್ ಆದಮೇಲೆ ನೋಡಿ ಮಧ್ಯದಲ್ಲಿ ಮಧ್ಯ ಇದೆಯಲ್ಲ, ಈ ಥರ ಮಣಿಗಳು ಹಾಕ್ಕೊಳ್ಳಿ ಆಯಿತಾ. ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ನಾನು ಬ್ಲೂ ಕಲರ್ ಮಣಿ ತೊಗೊಂಡಿದ್ದೀನಿ. ಯಾವ್ದು ಬೇಕಾದರೂ ತೊಗೊಬೋದು ಆಯಿತಾ ಮಣಿ ಕಲರ್ಸು. ಆಮೇಲೆ ಗಮ್ ಹಾಕಿ ಮಧ್ಯದಲ್ಲಿ ಈ ಥರ ಗಮ್ ಹಾಕಿ ಮಣಿನ ಅಂಟಿಸ್ತೀನಿ ಆಯಿತಾ. ನೋಡಿ ಈ ಥರ ಮಣಿನ ಮಧ್ಯಕ್ಕೆ ಅಂಟಿಸ್ಕೊಳ್ಳಿ ಆಯಿತಾ. ದೊಡ್ಡ ಮಣಿ ಬೇಕಾದರೆ ಹಾಕ್ಕೊಬೋದು. ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಆ ಕಲರು ಯೂಸ್ ಮಾಡಿ ಹಾಕ್ಕೊಳ್ಳಿ ಆಯಿತಾ. ನೋಡಿ ಈ ಥರ ನೋಡಿ ಮಣಿ ಅಂಟಿದೆ. ಇವಾಗ ನೆಕ್ಸ್ಟು ಇದಕ್ಕೂ ಅದೇ ರೀತಿ ಮಾಡೋಣ ನೋಡಿ. ಈ ಥರ ಅಂಟಿಸ್ಕೊಳ್ಳಿ ಆಯಿತಾ. ನೋಡಿ ಈ ಥರ ಫಿನಿಶ್ ಆಯಿತು. ಇದೇ ರೀತಿ ಎಲ್ಲ ಫ್ಲವರ್ಸು ಒಂದು 14 ಫ್ಲವರ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ದೊಡ್ಡ ಮಣಿನೂ ಹಾಕಿದ್ದೀನಿ ನಾನು. ದೊಡ್ಡ ಮಣಿನೂ ಬೇಕಾದರೆ ನಿಮ್ಮ ಇಷ್ಟ, ನೀವು ಹಾಕ್ಕೊಳ್ಳಿ ಆಯಿತಾ. ಈ ಥರ ಒಂದು 14 ಫ್ಲವರ್ಸ್ ಮಾಡಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಕವರ್ಸಲ್ಲಿ ಇದು ಪ್ಲಾಸ್ಟಿಕ್ ಕವರಲ್ಲಿ ಮಾಡಿರೋ ಥರನೇ ಕಾಣಿಸ್ತಿಲ್ಲ.
ನೆಕ್ಸ್ಟ್ ಒಂದು ದೊಡ್ಡ ತಂತಿ ತೊಗೊಳ್ಳಿ ಆಯಿತಾ. ಒಂದು 3 ತಂತಿನ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಕಟ್ ಮಾಡಿದ್ದೀನಿ. ಆಮೇಲೆ ಚೆನ್ನಾಗಿ ಸುತ್ಕೊಳ್ಳಿ ಅದನ್ನು ನೋಡಿ. ಈ ಥರ ಚೆನ್ನಾಗಿ ಸುತ್ತಿ ಇದು ಮಾಡ್ಕೊಳ್ಳಿ, ಉದ್ದ ಮಾಡ್ಕೊಳ್ಳಿ ಚೆನ್ನಾಗಿ ಸುತ್ಕೊಂಡು. ಆಮೇಲೆ ಗಮ್ ಟೇಪ್ ತಗೊಂಡು ನೋಡಿ, ಈ ಥರ ಗಮ್ ಟೇಪ್ನ ಸುತ್ತಬೇಕಾಯ್ತಾ. ನೋಡಿ ಈ ಥರ ಆ ತಂತಿಗೆ ಗಮ್ ಟೇಪ್ ಸುತ್ಕೊಂಡು ಬನ್ನಿ. ಒಂದೊಂದು ಫ್ಲವರ್ಸೇ ಹಿಡ್ಕೊಂಡು ಗಮ್ ಟೇಪ್ನ ಈ ಥರ ಸುತ್ತಬೇಕು ನೋಡಿ. ಒಂದು ಫ್ಲವರ್ ಇಟ್ಮೇಲೆ ಮತ್ತೆ ಗಮ್ ಟೇಪ್ನ ಸುತ್ಕೊಳ್ಳಿ ನೋಡಿ. ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿ ನೋಡಿ. ಇದೇ ರೀತಿ ಮಾಡಿ ನೀಟಾಗಿ ಸುತ್ಕೊಂಡು ಒಂದೊಂದು ಫ್ಲವರೇ ಇಟ್ಕೊಂಡು ಹೋಗಿ ಆಯಿತಾ. ನೋಡಿ ಈ ಥರ ನಾನು ಮಾಡ್ತಾ ಇದ್ದೀನಲ್ಲ ನೋಡಿ, ಇದೇ ರೀತಿ ಮಾಡಿ ಆಯಿತಾ. ಒಂದೊಂದೇ ಫ್ಲವರ್ಸ್ ಇಟ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೊತಾ ಹೋಗಿ ಒಂದೊಂದನ್ನೇ. ವಿಡಿಯೋ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ ಆಯಿತಾ. ವಿಡಿಯೋ ನಿಮಗಿಷ್ಟ ಆದರೆ ಶೇರ್ ಮಾಡಿ ಬೇರೆಯವ್ರಿಗೆ ನೋಡೋಕ್ಕೆ. ನೋಡಿ ಇದೇ ರೀತಿ ಫುಲ್ಲಾಗಿ ಸುತ್ಕೊಳ್ಳಿ ಆಯಿತಾ. ಒಂದೊಂದೇ ಫ್ಲವರ್ಸ್ ಇಟ್ಕೊಂಡು ಎಲ್ಲ ಸುತ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಆದರೂ ಫ್ಲವರ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಈ ಥರ. ನೋಡಿ ಈ ಥರ ನೀಟಾಗಿ ಸುತ್ಕೊಳ್ಳಿ ಆಯಿತಾ. ನೋಡಿ ಇದೇ ರೀತಿ ಫುಲ್ಲಾಗಿ ಸುತ್ಕೊಂಡು ಫಿನಿಶ್ ಮಾಡಿ. ಎಕ್ಸ್ಟ್ರಾ ಏನಾದ್ರು ತಂತಿ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಸುತ್ಕೊಳ್ಳಿ ಆಯಿತಾ. ಇದೇ ರೀತಿ ಎಕ್ಸ್ಟ್ರಾ ತಂತಿ ಬರುತ್ತೆ ನಂದು, ಅದಕ್ಕೋಸ್ಕರ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ನೋಡಿ ಇವಾಗ ಇದೇ ರೀತಿ ಇನ್ನೊಂದು ಮಾಡ್ಕೊಂಡಿದ್ದೀನಿ, 2 ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ರೀತಿ ಇನ್ನೊಂದು ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಬೆಂಡ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಆಯಿತಾ. ಆ ಕಡೆ ಒಂದು ಈ ಕಡೆ ಒಂದು ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಬೆಂಡ್ ಮಾಡ್ಕೊಳ್ಳಿ ಆಯಿತಾ. ಈ ಥರ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ ಫ್ಲವರ್ಸು. ನೋಡಿ ಇವಾಗ 2 ಮಾಡ್ಕೊಂಡಿದ್ದೀನಿ ಅದೇ ರೀತಿ. ಇವಾಗ ಎರಡನ್ನು ವಾಸಲ್ಲಿ ಹಾಕಿ ತೋರಿಸ್ತೀನಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ನೋಡಿ. ಇವಾಗ ವಾಸಲ್ಲಿ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ. ಇದು ಇದ್ರ ಫೈನಲ್ ಲುಕ್ ಆಯಿತಾ. ಥ್ಯಾಂಕ್ ಯು.